ABB ಕಂಪ್ನಿ ಇದೆ. ಅದರ ಅಟ್ಯಾಚ್ ಆಗಿ ಇಂಡಸ್ಟ್ರಿಯಲ್ ಏರಿಯಾ ಇದೆ. ಇಲ್ಲೂ ಅಟ್ಯಾಚ್ ಆಗಿ ಇಂಡಸ್ಟ್ರಿಯಲ್ ಏರಿಯಾದ್ದು ವೇರ್ ಹೌಸ್ಗಳಿದೆ. ಸುತ್ತಮುತ್ತ ನಿಮ್ಗೆ ಕಾರ್ಮಿಕರಿಗೆ ತುಂಬಾ ಚೆನ್ನಾಗಿ ಎಂಪ್ಲಾಯೀಸ್ಗೆ ನಿಮ್ಗೇನು ಕೊರತೆ ಇಲ್ಲ. ಅಂದ್ರೆ ರೆಂಟಲ್ ಪರ್ಪಸ್ ಒಳ್ಳೆ ಮನೆ ಆಗುತ್ತೆ. ಹೌದು, ನಾವೇನಾದ್ರೂ ರೆಂಟಲ್ ಪರ್ಪಸ್ ನೋಡ್ತಾ ಇದ್ರೆ ಸೊ ಇಲ್ಲೊಂದು ಮನೆ ಕಟ್ಟಿದ್ರೆ ಒಳ್ಳೆ ಬರ್ತಾರೆ ರೆಂಟಿಗೆ ಹಾಗಾದ್ರೆ. ಬೆಸ್ಟ್ ಸರ್. ಸೊ ನೋಡ್ರಿ ಅಲ್ಲಿ ಕುಣಿಗಲ್ ಹೈವೇ ಕಾಣಿಸ್ತಿದೆ ಸರ್, ಹಾಸನ್ ಹೈವೇ ಅಲ್ಲೇ ಕಾಣಿಸ್ತಾ ಇದೆ, ಗಾಡಿಗಳೆಲ್ಲ ಓಡಾಡ್ತಾ ಇದೆ. ಸೊ ಡೆಫಿನೆಟ್ಲಿ ಯಾರ್ಯಾರು ಕನೆಕ್ಟಿವಿಟಿ ಚೆನ್ನಾಗಿರ್ಬೇಕು, ಜೊತೆಯಲ್ಲಿ ಕಾಮ್ ಆಗಿರ್ಬೇಕು, ನಮಗೊಂದು ಕೂಲ್ನೆಸ್ ಇರಬೇಕು, ಒಂದು ಒಳ್ಳೆ ವ್ಯೂ ಕೂಡ ಇರಬೇಕು, ಹಿಂದ್ಗಡೆ ಎಲ್ಲ ಒಳ್ಳೊಳ್ಳೆ ತೋಟಗಳೆಲ್ಲ ಇದೆ. ಸೊ ವ್ಯೂ ಕೂಡ ಚೆನ್ನಾಗಿರ್ಬೇಕು ಅಂತಂದ್ರೆ ಡೆಫಿನೆಟ್ಲಿ ಇದು ನಿಮ್ಗೆ ಹೇಳಿ ಮಾಡಿಸಿರುವಂತ ಲೇಔಟ್. ನೀವ್ ಯಾವ್ದೇ ರೀತಿ ಭಯ ಇಲ್ದಲೆ ಇವತ್ತು ಬಂದ್ರು ಕೂಡ ಮನೆ ಕಟ್ಕೊಬಹುದು. ಯಾಕೆಂದ್ರೆ ನಾವ್ ಯಾವ್ದೋ ವಿಲೇಜ್ ಇಂದ ದೂರದಲ್ಲಿ ಮಾಡಿದಿದ್ರೆ ನಿಮ್ ಮನೆ ಕಟ್ಟೋದಕ್ಕೆ ಯಾರು ಒಬ್ರು ಮನೆ ಕಟ್ಲಪ್ಪ, ಒಬ್ರೇ ಮನೆ ಕಟ್ಕೊಂಡು ಹೆಂಗ್ ವಾಸ ಮಾಡೋದು ಅಂತ ಯೋಚನೆ ಮಾಡಬಹುದು. ವೇಟ್ ಮಾಡಬೇಕು. ವಿಲೇಜ್ ಇರೋದ್ರಿಂದ ನಿಮ್ಗೊಂದು 200-250 ಮನೆ ಇರೋದ್ರಿಂದ ನೀವ್ ಇವತ್ತು ಬಂದ್ರು ಕನ್ಸ್ಟ್ರಕ್ಷನ್ ಮಾಡ್ಕೊಂಡು ವಾಸ ಮಾಡಬಹುದು. ಸಮಸ್ತ ಕನ್ನಡಿಗರಿಗೆ ನಮಸ್ತೆ ಮಾಡ್ತಿರುವಂತಹ ನಾನು ನಿಮ್ಮ ಕನ್ನಡಕವರ ಬಂದಿನ ಒಂದು ಹೊಸ ವಿಡಿಯೋ ಜೊತೆ ಒಂದು ಹೊಸ ಲೇಔಟ್ ಸೈಟ್ ಇನ್ಫಾರ್ಮೇಶನ್ ಜೊತೆ. ಹೌದು ವೀಕ್ಷಕರೇ, ನಮ್ಮ ನೆಲಮಂಗಲ ಸರ್ಕಲ್ ಇಂದ ಜಸ್ಟ್ 5 ಮಿನಿಟ್ಸ್ ಅಲ್ಲಿ, ಜಾಸ್ತಿ ದೂರ ಇಲ್ಲ ರೀ, 10 ನಿಮಿಷ ಅಲ್ಲ, ಜಸ್ಟ್ 5 ಮಿನಿಟ್ಸ್ ದೂರದಲ್ಲಿರುವಂತಹ ಎಂಟಗಾನಹಳ್ಳಿಯಲ್ಲಿ ನಾವಿವತ್ತು ನಿಮಗೆ ಒಂದು ಅಮೇಜಿಂಗ್ ಆಗಿರುವಂತಹ ಸೈಟ್ಸ್ ಅನ್ನ ತಗೊಬಂದಿದ್ದೀನಿ. ಎಂಟಗಾನಹಳ್ಳಿ ಅನ್ನಕ್ಕಿಂತ ವೀಕ್ಷಕರೇ ಇದು ನಮ್ಮ ಕುಣಿಗಲ್ ಹೈವೇ ಇದೆ ಗೊತ್ತಾ, ಅದಕ್ಕೆ ಅಡ್ಜಸ್ಟೆಂಟ್ ಆಗಿರುವಂತಹ ಲೇಔಟ್. ಅಂಡ್ ಇದನ್ನ ನಮಗೆ ಪ್ರೆಸೆಂಟ್ ಮಾಡ್ತಾ ಇರುವಂತವರು ಹಾಸನಾಂಬ ಡೆವಲಪರ್ಸ್. ಮುಂಚೆನೂ ಕೂಡ ಅವ್ರ ಜೊತೆ ವಿಡಿಯೋ ಮಾಡಿದ್ದೀನಿ ವೀಕ್ಷಕರೇ. ಇವತ್ತು ಹಾಸನಾಂಬ ಡೆವಲಪರ್ಸ್ ಕಡೆಯಿಂದ ಹೇಮಂತ್ ಸರ್ ಇಲ್ಲೇ ಇದ್ದಾರೆ. ವೆಲ್ಕಮ್ ಮಾಡೋಣ ಸರ್ನ. ಸರ್ ಬನ್ನಿ ಸರ್. ನಮಸ್ಕಾರ. ನಮಸ್ಕಾರ ಸರ್. ಚೆನ್ನಾಗಿದ್ದೀರಾ ಸರ್? ಹಾ ಸರ್, ಚೆನ್ನಾಗಿದ್ದೀನಿ ಸರ್. ಮೊದಲೇದಾಗಿ ನಾನು ಕೇಳೋಣ ಅನ್ಕೊಂಡು ಎಲ್ಲಿದ್ದೀವಿ ಅಂತ, ಬಟ್ ಕೇಳೋ ಅಗತ್ಯ ಇಲ್ಲ ಅನ್ಕೊಂತೀನಿ. ವೀಕ್ಷಕರಿಗೆ ಅಲ್ಲಿ ತೋರಿಸಿ, ಆ ಕಡೆ ನಮ್ಮ ಕಾರ್ ನಿಂತ್ಕೊಂಡಿದೆ ಗೊತ್ತಾ, ಆ ಕಾರ್ ಹಿಂದ್ಗಡೆ ವೀಕ್ಷಕರೇ ಗಾಡಿಗಳೆಲ್ಲ ಓಡಾಡ್ತಾ ಇದೆ. ಅದು ಬಂದ್ಬಿಟ್ಟು ನಮ್ಮ ಕುಣಿಗಲ್ ಹೈವೇ ಅಡ್ಜಸೆಂಟ್ ಅಲ್ವಾ ಸರ್? ಸರ್ ತುಂಬಾ ಅಡ್ಜಸೆಂಟ್ ಸರ್, ಅಟ್ಯಾಚ್ ಟು ಹೈವೇ. 2 ಜಾಗ ದಾಟಿದ್ರೆ ಹೈವೇನೆ, 2 ಸೈಡ್ ದಾಟಿದ್ರೆ ಹೈವೇ ಕರೆಕ್ಟಾ? ಸೊ ಬನ್ನಿ. ಸೊ ಹಂಗಂತ ಹೇಳ್ಬಿಟ್ಟು ಏನು ಸೌಂಡ್ ಬರುತ್ತೆ ಹಂಗಲ್ಲ, ಏನೂ ಇಲ್ಲ ವೀಕ್ಷಕರೇ. ಅಡ್ಜಸೆಂಟ್ ಟು ಹೈವೇ, ಬಟ್ ಆದ್ರೆ ಕಾಮ್ ಆಗಿದೆ, ಒಳ್ಳೆ ಕೂಲ್ ಆಗಿದೆ ಅಂತ ಹೇಳ್ಬೋದು. ಪಕ್ಕದಲ್ಲಿ ನಿಮಗೆ ಎಂಟಗಾನಹಳ್ಳಿಗೆ ಅಡ್ಜಸೆಂಟ್ ಆಗಿರುತ್ತೆ. ಇಲ್ಲಿ ಈ ಮೂಳೆಗೆಲ್ಲ ಕಟ್ ಆಗ್ತಾರೆ ಗೊತ್ತಾ, ತುಂಬಾ ಫೇಮಸ್ ಇದೆ ಆಕ್ಚುಲಿ ಆ ಊರು ಅಂತಾನೆ ಕೂಡ ಹೇಳ್ಬೋದು. ಸರ್ ಈಗ ಮೊದಲೇದಾಗಿ ನಾನು ಕೇಳೋದು, ಈ ಹೈವೇ ಇದೆ ಅಲ್ಲ, ಅಲ್ಲಿ ತೋರಿಸಿಲ್ಲ ಹೈವೇ. ಸೊ ಹೈವೇ ಇಂದ ರೈಟ್ ಹೋದ್ರೆ ನಮ್ಮ ನೆಲಮಂಗಲಕ್ಕೆ ಎಷ್ಟು ದೂರ ಆಗುತ್ತೆ ಸರ್? ಟುವರ್ಡ್ಸ್ ನೆಲಮಂಗಲಕ್ಕೆ ನಿಮ್ಗೆ ಇಲ್ಲಿಂದ ನಿಮಗೆ 3 to 4 ಕಿಲೋಮೀಟರ್ಸ್ ಆಗುತ್ತೆ. 3 ರಿಂದ 4 ಕಿಲೋಮೀಟರ್ ಅಷ್ಟೇ ಸರ್. ಒಂದು 5 ನಿಮಿಷ ಹೊರಟೋಗ್ಬಿಡ್ಬೋದು. 5 ನಿಮಿಷ ಸರ್. ಹೀಗೆ ಮುಂದೆ ಹೋದ್ರೆ, ಆ ಕಡೆ ಹೋದ್ರೆ ಸರ್ ಟುವರ್ಡ್ಸ್ ಹಾಸನ್ ಕುಣಿಗಲ್ ಹೈವೇ ಸರ್. ಇದು ಹಾಸನ್ ಕುಣಿಗಲ್ ಹೈವೇ. ಆಮೇಲೆ ಇನ್ನೊಂದು ಕೇಳ್ಬೇಕು ಅನ್ಕೊಂತೀನಿ, ನಾನು ಬರ್ತಾ ಇದ್ದಂಗೆ ಪಕ್ಕದಲ್ಲಿ ಒಂದು ದೊಡ್ಡದೊಂದು ಸ್ಟ್ರಕ್ಚರ್ ಇದೆ. ತೋರಿಸಿ, ಅಲ್ಲಿ ಹಿಂದ್ಗಡೆ ತೋರಿಸಿ, ದೊಡ್ಡದಾದೊಂದು ವೇರ್ ಹೌಸ್ ಕಟ್ಬಿಟ್ಟಿದ್ದಾರೆ ಆ ಕಡೆ. ಸರ್ ಏನ್ ಬರೋದು ಸರ್ ಅದು? ಸರ್ ಇಂಡಸ್ಟ್ರಿಯಲ್ ಏರಿಯಾ. ಇವಾಗ ಫಾರ್ ಎಕ್ಸಾಂಪಲ್ ನಿಮ್ಗೆ ಈ ವಿಲೇಜ್ ಇಂದ ಆಚೆಗೆ ಟೋಲ್ ಇದೆ, ಎಂಟಗಾನಹಳ್ಳಿ ಟೋಲ್. ಆ ಟೋಲ್ ಹಿಂದಕ್ಕೆ ನಿಮ್ಗೆ ABB ಕಂಪ್ನಿ ಇದೆ. ಅದರ ಅಟ್ಯಾಚ್ ಆಗಿ ಇಂಡಸ್ಟ್ರಿಯಲ್ ಏರಿಯಾ ಇದೆ. ಇಲ್ಲೂ ಅಟ್ಯಾಚ್ ಆಗಿ ಇಂಡಸ್ಟ್ರಿಯಲ್ ಏರಿಯಾದ್ದು ವೇರ್ ಹೌಸ್ಗಳಿದೆ. ಸುತ್ತಮುತ್ತ ನಿಮ್ಗೆ ಕಾರ್ಮಿಕರಿಗೆ ತುಂಬಾ ಚೆನ್ನಾಗಿ ಎಂಪ್ಲಾಯೀಸ್ಗೆ ನಿಮ್ಗೇನು ಕೊರತೆ ಇಲ್ಲ. ಅಂದ್ರೆ ರೆಂಟಲ್ ಪರ್ಪಸ್ ಒಳ್ಳೆ ಮನೆ ಆಗುತ್ತೆ. ಹೌದು, ನಾವೇನಾದ್ರೂ ರೆಂಟಲ್ ಪರ್ಪಸ್ ನೋಡ್ತಾ ಇದ್ರೆ ಸೊ ಇಲ್ಲೊಂದು ಮನೆ ಕಟ್ಟಿದ್ರೆ ಒಳ್ಳೆ ಬರ್ತಾರೆ ರೆಂಟಿಗೆ ಹಾಗಾದ್ರೆ. ಬೆಸ್ಟ್ ಸರ್. ನೋಡಿ ವೀಕ್ಷಕರೇ, ಆಲ್ರೆಡಿ ಮನೆಗಳೆಲ್ಲ ಕಟ್ತಾ ಇದಾರಲ್ವಾ ಸರ್ ಅಲ್ಲಿ? ಸರ್ ಆಲ್ರೆಡಿ ವಿಲೇಜ್ ಅಟ್ಯಾಚ್ ಆಗಿರೋದ್ರಿಂದ ನಿಮ್ಗೆ ಮಿನಿಮಮ್ ಅಂದ್ರೂ ಒಂದು 150 ಇಂದ 200 ಮನೆಗಳಿದೆ. ಅಟ್ಯಾಚ್ ಆಗಿ ನಮ್ಮ ಲೇಔಟ್ ಅಲ್ಲೂ ಕೂಡ ಕನ್ಸ್ಟ್ರಕ್ಷನ್ ಆಗಿದೆ. ಇಲ್ಲೆಲ್ಲ ರೆಂಟಿಂಗ್ ಪರ್ಪಸ್ ಆಲ್ರೆಡಿ ಕನ್ಸ್ಟ್ರಕ್ಷನ್ ಮಾಡಿ ಬಿಟ್ಟಿದ್ದಾರೆ. ರೆಂಟಲ್ ಚೆನ್ನಾಗಿ ಬರುತ್ತೆ, ರೆಂಟಲ್ ಇನ್ಕಮ್ ಇದೆ ಸರ್ ಅಲ್ಲ. ಓಕೆ. ಸೊ ನೆಕ್ಸ್ಟ್ ಬರೋದು ಡೆವಲಪ್ಮೆಂಟ್. ಲೇಔಟ್ ಒಳಗಡೆ ಮಾತಾಡೋಕ್ಕಿಂತ ಮುಂಚೆ ಹೊರಗಡೆ ಮಾತಾಡಬೇಕು. ಸೊ ಸುತ್ತಮುತ್ತಲು ಡೆವಲಪ್ಮೆಂಟ್ ಯಾವ ತರ ಇದೆ? ಫಾರ್ ಎಕ್ಸಾಂಪಲ್ ಸ್ಕೂಲ್ ಇರ್ಬೋದು, ಕಾಲೇಜಸ್ ಇರ್ಬೋದು, ಶಾಪಿಂಗ್ ಇರ್ಬೋದು, ಏನೇನು ವ್ಯವಸ್ಥೆ ಇದೆ ಸರ್? ನಿಯರ್ ಬೈ ನೆಲಮಂಗಲ ಅಂದ್ರೆ ನಿಮ್ಗೆ ಏನು ಹೇಳಕ್ ಹೇಳ್ಬೇಕಂತಾನೆ ಇಲ್ಲ ಸರ್. ನಿಮ್ ನೆಲಮಂಗಲ ಇಲ್ಲಿಂದ ಒಂದು 5 ಮಿನಿಟ್ಸ್ ಡ್ರೈವ್ ಇರೋದ್ರಿಂದ ನಿಮ್ಗೆ ನಿಯರ್ ಬೈ ಡಿಮಾರ್ಟ್ ಆಗಿರ್ಬೋದು, BJ ಸ್ಕೂಲ್ ಕಾಲೇಜ್ ಆಗಿರ್ಬೋದು, ಹರ್ಷ ಹಾಸ್ಪಿಟಲ್ ಆಗಿರ್ಬೋದು, ಬಸ್ ಸ್ಟ್ಯಾಂಡ್ ಆಗಿರ್ಬೋದು. ನೆಕ್ಸ್ಟ್ ಅಪ್ಕಮಿಂಗ್ ನಿಮ್ ತುಮಕೂರ್ವರೆಗೂ ಮೆಟ್ರೋ ಕನೆಕ್ಟಿವಿಟಿ ಇದೆ ಅಲ್ವಾ? ನಿಮ್ಗೆ ಏನ್ ಅಲ್ಲಿಂದ ಏನ್ ನೆಕ್ಸ್ಟ್ ಅಪ್ಕಮಿಂಗ್ ಇನ್ನೊಂದು 5 ಇಯರ್ಸ್ ಇಲ್ಲ 10 ಇಯರ್ಸ್ಗೆ ಆಲ್ಮೋಸ್ಟ್ ಅಲ್ಲಿ ಬರ್ಬೋದು. ಆಕ್ಚುಲ್ ಆಗಿ ಅದು 2028 ಇಲ್ಲ 30 ಅಷ್ಟರಲ್ಲಿ ಕಂಪ್ಲೀಟ್ ಆಗ್ಬೇಕು ಅನ್ನೋ ಪ್ಲಾನ್ ಇದೆ. ಗೌರ್ಮೆಂಟ್ ಆಲ್ರೆಡಿ ಪ್ಲಾನ್ ಮಾಡಿದೆ. ನೀವು ಅದು ಕಂಪ್ಲೀಟ್ ಆದಾಗ ನಿಮ್ಗೆ ಇಲ್ಲಿಂದ ಒಂದು 5 ನಿಮಿಷಕ್ಕೆಲ್ಲ ಮೆಟ್ರೋ ಫೆಸಿಲಿಟಿನೂ ಸಿಗುತ್ತೆ. ಇನ್ನೇನ್ ಬೇಕಲ್ವಾ ಸರ್? ಈಗ ಕರೆಂಟ್ಲಿ ಮೆಟ್ರೋ ಎಲ್ಲಿದೆ, ಎಲ್ಲಿ ಬರುತ್ತೆ ಸರ್? ಕರೆಂಟ್ಲಿ ನಿಮಗೆ ಮಾದಾವರ ಇರೋದು ಸರ್. ಎಷ್ಟು ದೂರ ಆಗುತ್ತೆ BIC ಸರ್? ಇಲ್ಲಿಂದ ನಿಮ್ಗೆ ಒಂದು 15 ನಿಮಿಷ ಡ್ರೈವ್ ಸರ್. ಯಾಕೆಂದ್ರೆ ಹೈವೇಲಿ ಫ್ಲೈಓವರ್ ಅಲ್ಲಿ ಹೋಗೋದ್ರಿಂದ ಒಂದು 15 ನಿಮಿಷ ಡ್ರೈವ್ ಆಗುತ್ತೆ. 15 ಮಿನಿಟ್ಸ್ ರೀಚ್ ಆಗ್ಬಿಡುತ್ತೆ. ಅಟ್ಯಾಚ್ ಟು ಹೈವೇ ಇರೋದ್ರಿಂದ ನಾವು ಲೇಔಟ್ ಇಂದ ಎಕ್ಸಿಟ್ ಆಗಿದ ತಕ್ಷಣ ಹೈವೇಗೆ ಅಟ್ಯಾಚ್ ಆಗ್ತೀವಿ. ಹೈವೇಲಿ ನಿಮ್ಗೆ ಯಾವುದೇ ರೀತಿ ಸಿಗ್ನಲ್ ಇಲ್ಲ, ಯಾವುದೇ ರೀತಿ ಜಾಮ್ ಇರಲ್ಲ. ಟುವರ್ಡ್ಸ್ ಫ್ಲೈಓವರ್ ಹತ್ಕೊಳ್ತೀರಾ, ಒಂದು 15 ನಿಮಿಷಕ್ಕೆಲ್ಲ ಏನು ಮೆಟ್ರೋ ಸಿಕ್ಬಿಡುತ್ತೆ.
ಸರ್ ಇವಾಗ ಬಸ್ ಫೆಸಿಲಿಟಿ ಎಲ್ಲಿದೆ ಸರ್? ಇಲ್ಲಿ ಬಸ್ ಇದೆಯಾ? ಇಲ್ಲಿ BMTC ಸರ್ ಈ ವಿಲೇಜ್ ಅಂದ್ಮೇಲೆ ಬಸ್ ಫೆಸಿಲಿಟಿ ಇದ್ದೇ ಇರುತ್ತೆ. ಟುವರ್ಡ್ಸ್ KSRTC ಬಸ್, BMTC ಬಸ್, ಹೈವೇ ವಾಕಬಲ್ ಡಿಸ್ಟೆನ್ಸ್ ಅಲ್ಲಿ ಬಸ್ ಕನೆಕ್ಟಿವಿಟಿನೂ ಇದೆ ನಿಮ್ಗೆ. ಇಲ್ಲೇನೆ ಅಲ್ವಾ? ಹೌದು. ಇದೇನು ಹೈವೇ ಅಂತ ಹತ್ರ ಹೋಗ್ಬಿಟ್ರೆ ನಿಮ್ಗೆ ಎಲ್ಲಿಗೆ ಬೇಕು ನಿಮ್ಗೆ ಬಸ್ ಅವೆಲ್ಲವೂ ಸಿಗುತ್ತೆ. ಸರ್ ರೈಲ್ವೆ ಸ್ಟೇಷನ್ ಅಂತ ಬಂದ್ರೆ ಯಾವ್ದು ಬರುತ್ತೆ ಸರ್? ನೆಲಮಂಗಲ ರೈಲ್ವೆ ಸ್ಟೇಷನ್ ತುಂಬಾ ನಿಯರ್ ಇಲ್ಲಿಗೆ. ಓಕೆ, ಏರ್ಪೋರ್ಟ್ ಹೋಗ್ಬೇಕು ಅಂತಂದ್ರೆ ಏನ್ ಸರ್ ನೀವು ಏರ್ಪೋರ್ಟ್ ಹೋಗ್ಬೇಕು ಅಂದ್ರೆ ಟುವರ್ಡ್ಸ್ ಇಲ್ಲಿ ನಿಮ್ಗೆ ನೆಲಮಂಗಲದಿಂದ ಟುವರ್ಡ್ಸ್ ದೊಡ್ಡಬಳ್ಳಾಪುರ ಹೋಗೋ ಹೈವೇ ಇವಾಗ ದೊಡ್ಡದಾಗಿದೆ, ವೈಡ್ ಆಗಿದೆ. ಅರೌಂಡ್ ನಿಮ್ಗೆ 120 ಫೀಟ್ ಹೈವೇ ಅದು. ಹೌದು. ಆ ಹೈವೇ ಅಲ್ಲಿ ನೀವು ಟುವರ್ಡ್ಸ್ ದೊಡ್ಡಬಳ್ಳಾಪುರ ಹೋಗಿ ದೇವನಹಳ್ಳಿ ಹೋಗಿ ಕೂಡ ಹೋಗ್ಬೋದು. ಓಕೆ. ಇನ್ನೊಂದು ದಾಬಸ್ಪೇಟೆಯಿಂದ STR ರಿಂಗ್ ರೋಡ್ ಇಂದಾನು ಹೋಗ್ಬೋದು. ಅದು ಇನ್ನೂ ಫಾಸ್ಟ್ ಆಗಿ ತುಂಬಾ ಚೆನ್ನಾಗಿದೆ ಹೈವೇ, ತುಂಬಾ ಚೆನ್ನಾಗಿ ಮಾಡಿದ್ದಾರೆ ರೀ. ಅಂಡ್ ಎಸ್ಪೆಷಲಿ ಸರ್ ಹೇಳಿರುವಂತ ದೊಡ್ಡಬಳ್ಳಾಪುರ ಹೈವೇ ಇದೆಯಲ್ಲ ತುಂಬಾನೇ ಚೆನ್ನಾಗಿದೆ, ದೊಡ್ಡದಾಗಿದೆ. 100 ಫೀಟ್ ಗಿಂತ ದೊಡ್ಡದು ಮಾಡಿದ್ದಾರೆ ವೀಕ್ಷಕರೇ. ಇಲ್ಲಿಂದ ನೆಲಮಂಗಲದಿಂದ ದೊಡ್ಡಬಳ್ಳಾಪುರದಿಂದ ದೇವನಹಳ್ಳಿ ಈಸಿಯಾಗಿ ರೀಚ್ ಆಗ್ಬಿಡ್ಬೋದು. ಸೊ ಬಸ್ ಇರ್ಲಿ, ಟ್ರೈನ್ ಇರ್ಲಿ, ಏರ್ಪೋರ್ಟ್ ಇರ್ಲಿ, ಪ್ರತಿಯೊಂದು ಕನೆಕ್ಟಿವಿಟಿ ತುಂಬಾನೇ ಚೆನ್ನಾಗಿದೆ ಅಂತ ಹೇಳ್ಬೋದು. ಸರ್ ಶಾಪಿಂಗ್ ಮಾಡೋದಕ್ಕೆ ಪ್ರತಿನಿತ್ಯ ನಮ್ಗೆ ಹಾಲು ಬೇಕು, ಹಣ್ಣು ಬೇಕು, ತರಕಾರಿ ಬೇಕು, ಎಲ್ಲ ಸಿಗುತ್ತೆ ಸರ್. ಪ್ರತಿಯೊಂದು ವಿಲೇಜ್ ಇರೋದ್ರಿಂದ ನಿಮ್ಗೆ ಪ್ರತಿಯೊಂದು ನ್ಯಾಚುರಲ್ ಆಗಿ ಸಿಗ್ಬಿಡುತ್ತೆ. ಇನ್ನೂ ನಮ್ಗೆ ಏನಾದ್ರು ಶಾಪಿಂಗ್ ಗೆ ಇವಾಗ ನಾವೇನಾದ್ರು ಥಿಂಗ್ಸ್ ನ ಪರ್ಚೇಸ್ ಮಾಡ್ತೀವಿ ಅಂದ್ರೆ ನೆಲಮಂಗಲದಲ್ಲಿ ಪ್ರೆಸೆಂಟ್ ಪ್ರತಿಯೊಂದು ಇದೆ ಸರ್. ಇವಾಗ ಎವ್ರಿಥಿಂಗ್ ಇಸ್ ಅವೈಲೇಬಲ್. ಎವ್ರಿಥಿಂಗ್. ನೀವು ಸಿಟಿಗೆ ಹೋಗ್ಬೇಕು ಅನ್ನೋ ಅವಶ್ಯಕತೆ ಇಲ್ಲ. ನಾವೇನಾದ್ರು ಮಾಲ್ಗಳು ಬೇಕು ಅಂದಾಗ ಮಾತ್ರನೇ ಸಿಟಿಗೆ ಹೋಗ್ಬೇಕು. ಇನ್ ಕೇಸ್ ನಾವು ಯಶವಂತಪುರಕ್ಕೆ ಹೋಗ್ಬೇಕು ಅಂದ್ರೆ ಇಲ್ಲಿ ಫ್ಲೈಓವರ್ ಹತ್ಕೊಂಡ್ರೆ ಏನ್ ಒಂದು 20 ಇಂದ 25 ಮಿನಿಟ್ಸ್ ಕೆಲ ಹೋಗ್ಬಿಡ್ತೀವಿ. ಮಾಲ್ ಹೊರಟೋಗ್ಬಿಡ್ತೀವಿ ಅಲ್ವಾ? ವೈಷ್ಣವಿ ಸಫೈರ್ ದೊಡ್ಡ ಮಾಲ್ ಬರುತ್ತೆ ನಮ್ಗೆ. ಒರೈನ್ ಮಾಲ್ ಇರ್ಬೋದು. ಸರ್ ಹೇಳ್ದಂಗೆ 20 ರಿಂದ 25 ನಿಮಿಷದಲ್ಲಿ ಯಶವಂತಪುರ ರೀಚ್ ಆಗೋದಂತೂ ಗ್ಯಾರಂಟಿ ವೀಕ್ಷಕರೇ. ಸೊ 8ನೇ ಮೈಲಿ, ಜಾಲಹಳ್ಳಿ ಕ್ರಾಸ್ ಇವೆಲ್ಲ ನಮ್ಗೆ ತುಂಬಾ ಹತ್ರನೇ ಅಂತ ಹೇಳ್ಬೋದು. ಸೊ ಆದ್ರಿಂದ ಡೆಫಿನೆಟ್ಲಿ ಕನೆಕ್ಟಿವಿಟಿ ಬಗ್ಗೆ ಎರಡು ಮಾತಿಲ್ಲ. ನಾನಂತೂ ಇದನ್ನ ಒಪ್ಕೊಂತೀನಿ. ಮೇನ್ ನನಗೆ ಇಷ್ಟ ಆಗಿದೆ ಅಂತಂದ್ರೆ ಇಲ್ಲೇ ಹೈವೇ ಇದೆ. ಸೊ ನೋಡ್ರಿ ಅಲ್ಲಿ ಕುಣಿಗಲ್ ಹೈವೇ, ಹಾಸನ ಹೈವೇ ಅಲ್ಲೇ ಕಾಣಿಸ್ತಾ ಇದೆ, ಗಾಡಿಗಳೆಲ್ಲ ಓಡಾಡ್ತಾ ಇದೆ. ಸೊ ಡೆಫಿನೆಟ್ಲಿ ಯಾರ್ಯಾರು ಕನೆಕ್ಟಿವಿಟಿ ಚೆನ್ನಾಗಿರ್ಬೇಕು, ಜೊತೆಯಲ್ಲಿ ಕಾಮ್ ಆಗಿರ್ಬೇಕು, ನಮಗೊಂದು ಕೂಲ್ನೆಸ್ ಇರಬೇಕು, ಒಂದು ಒಳ್ಳೆ ವ್ಯೂ ಕೂಡ ಇರಬೇಕು. ಹಿಂದ್ಗಡೆ ಎಲ್ಲ ಒಳ್ಳೊಳ್ಳೆ ತೋಟಗಳೆಲ್ಲ ಇದೆ. ಸೊ ವ್ಯೂ ಕೂಡ ಚೆನ್ನಾಗಿರ್ಬೇಕು ಅಂತಂದ್ರೆ ಡೆಫಿನೆಟ್ಲಿ ಇದು ನಿಮ್ಗೆ ಹೇಳಿ ಮಾಡಿಸಿರುವಂತ ಲೇಔಟ್. ಸರ್ ಈ ಲೇಔಟ್ ಹೆಸರು ತಿಳ್ಕೊಬೋದು ಸರ್? ಸರ್ ಹಾಸನಾಂಬ ಲಿನಿಕ್ಸ್ ಅಂತ ಕ್ರಿಯೇಟ್ ಮಾಡಿದ್ದೀರಾ. ಓಕೆ ಫೈನ್. ಸೊ ಇವಾಗ ನಾವು ಲೇಔಟ್ ಒಳಗಡೆ ಇದೀವಿ, ಒಳಗಡೆನೆ ಮಾತಾಡ್ಬೇಕು ಫಸ್ಟ್. ಸೊ ಮೊದಲೇದಾಗಿ ಬರ್ತವಂತದ್ದು ಎಷ್ಟು ಎಕರೆಯಲ್ಲಿ ಕ್ರಿಯೇಟ್ ಮಾಡೋದು ಸರ್? 2.5 ಎಕರೆ ಮಾಡಿದ್ವಿ ಸರ್, ಅಟ್ಯಾಚ್ ಟು ವಿಲೇಜ್. 2.5 ಎಕರೆ. ಹೌದು. ಎಷ್ಟು ಸೈಟ್ಸ್ ಗಳು ಬಂದಿದೆ, ಎಷ್ಟು ಅವೈಲೇಬಲ್ ಇದೆ ನಮಗೆ ಸರ್? ಇದು 2.5 ಎಕರೆ ಮಾಡಿರೋ ಅಂತ ಲೇಔಟ್ BMRD ಅಪ್ರೂವ್ಡ್ ಏಕಾತ ಸೈಟ್ಸ್. BMRD ಅಪ್ರೂವ್ಡ್? BMRD ಅಪ್ರೂವ್ಡ್ ಸರ್. ನಿಮಗೆ ಪಾರ್ಕ್ ಜಾಗ ಆಗಿರ್ಬೋದು, CA ಜಾಗ ಆಗಿರ್ಬೋದು, ಎಲ್ಲ ಬಿಟ್ಬಿಟ್ಟಿದ್ದೀರಾ. ಇನ್ಕ್ಲೂಡಿಂಗ್ ಡ್ರೈನೇಜ್ ಆಗಿರ್ಬೋದು, ವಾಟರ್ ಕನೆಕ್ಷನ್ ಆಗಿರ್ಬೋದು, ಪ್ರತಿ ಒಂದು ಡೆವಲಪ್ಮೆಂಟ್ ಕಂಪ್ಲೀಟ್ ಆಗಿದೆ ಅಟ್ ಪ್ರೆಸೆಂಟ್. ಇಂಡಿವಿಜುವಲ್ ಏಕತೆ ಸಿಗುತ್ತಾ? ಖಂಡಿತ ಸರ್. ಪ್ರತಿಯೊಬ್ಬರಿಗೂ ಇಂಡಿವಿಜುವಲ್ ಏಕತ ಬಂದ್ಮೇಲೆ ರಿಜಿಸ್ಟರ್ ಮಾಡಿಸೋದಕ್ಕಾಗುತ್ತೆ. ಅಪ್ರೂವ್ಡ್ ಲೇಔಟ್ ಅಲ್ವಾ? ಕರೆಕ್ಟ್ ಆಗಿ ಹೇಳಿದ್ರೆ. ಅಂಡ್ ಸರ್ ಹೇಳಿದ್ರು ನೋಡಿ, ಇಲ್ಲಿ ದೊಡ್ಡದಾದಂತ ಪಾರ್ಕ್, ಎಂಡ್ ವರೆಗೂ ಕೂಡ ಪಾರ್ಕ್ ಮಾಡಿದ್ದಾರೆ. ಮನೆಗಳ ಮುಂದಕ್ಕೂ ಬರುತ್ತೆ ಸರ್, ಅಲ್ಲಿ ತನಕ ಹೊರಟೋಗ್ಬಿಡುತ್ತಾ? ಮನೆ ಮುಂದಕ್ಕೂ ಪಾರ್ಕ್ ಇದೆ. ಅದು ಸರ್ ಅದು CA ಏರಿಯಾ? ಅದು CA ಏರಿಯಾ. ಓಕೆ ನೋಡಿ ವೀಕ್ಷಕರೇ, CA ಏರಿಯಾ ಇರ್ಬೋದು. ಓನ್ TC ಅಲ್ಲಿ ತೋರಿಸಿ, ಅಲ್ಲಿ ಓನ್ ಆದಂತ TC ಇದೆ. ದೊಡ್ಡದಾದಂತ ಅಪ್ರೋಚ್ ರೋಡ್ ಕೂಡ ಮಾಡಿದ್ದಾರೆ. ಪ್ರತಿಯೊಂದು ಕೂಡ ಎಲ್ಲ ರೆಡಿ ಇದೆ. ಹೌದು. ಈ ಮನೆಯಿಂದ ಮುಂದಕ್ಕೆ ವಾಟರ್ ಟ್ಯಾಂಕ್ ಮತ್ತೆ ಬೋರ್ವೆಲ್ ಸೇಮ್ ಅಲ್ಲೇನೆ ಬರೋದು, ಅಲ್ಲೇ ಬಂದ್ಬಿಡುತ್ತೆ. ಇದು ಈ ಎರಡು ಮನೆ ಏನಿದೆ ಇದು ನಮ್ಮ ಲೇಔಟ್ ಒಳಗಡೆನೆ ಇರೋಂತದ್ದು. ಲೇಔಟ್ ಒಳಗಡೆ ಇರೋದು. ಯಾಕಂದ್ರೆ ಅವರೇನೆ ಮೂಲ ಲ್ಯಾಂಡ್ ಓನರ್ಸ್. ಇವರೇ ಲ್ಯಾಂಡ್ ಓನರ್. ಅವ್ರ ಪಿತ್ರಾಜಿತ್ ಆಸ್ತಿನೇ ನಮಗೆ ಸೇಲ್ ಮಾಡಿರೋದು. ಓಕೆ ಓಕೆ. ಅವ್ರು ಮುಂಚೆನೆ ಮನೆ ಕಟ್ಕೊಂಡಿದ್ದಾರೆ. ಇವಾಗ ಏನ್ ಅವ್ರು ಬಿಲ್ಡ್ ಏರಿಯಾ ಇದೆ ಅದನ್ನ ನಮಗೆ ಸೇಲ್ ಮಾಡಿದ್ದಾರೆ. ಅವ್ರು ಮುಂಚೆ ಮನೆ ಕಟ್ಕೊಂಡಿರೋದು ಅವ್ರಿಗೇನೆ ಬಿಟ್ಕೊಟ್ಟಿರೋ ತರ. ಅವ್ರು ಅದನ್ನ ಬಿಟ್ಟೇನೆ ಸೇಲ್ ಮಾಡಿರೋದು. ಲ್ಯಾಂಡ್ ಓನರ್ ಎಲ್ಲ ಇಲ್ಲೇ ಇದ್ದಾರೆ. ಲ್ಯಾಂಡ್ ಓನರ್ ಅಲ್ಲೇ ಇದ್ದಾರೆ. ಬಟ್ ಅವ್ರ ಲ್ಯಾಂಡ್ ಓನರ್ ಆದ್ರೂ ನಾವು ಓನಾಗಿ ಪರ್ಚೇಸ್ ಮಾಡಿ ನಮ್ ಬಾಸ್ ಹೆಸರಲ್ಲೇನೆ ಇರೋಂತದ್ದು, ಅವರೇನೆ ಬಂದು ರಿಜಿಸ್ಟರ್ ಮಾಡ್ಕೊಂಡು ಕೊಡೋಂತದ್ದು. ಓಕೆ ಓಕೆ. ಅಂದ್ರೆ ಅವರಿಂದ ಪರ್ಚೇಸ್ ಮಾಡಿರೋದು, ನಾವು ಅವರಿಂದ ಪರ್ಚೇಸ್ ಮಾಡಿದ್ವಿ. ಸೊ ಮೂಲ ಓನರ್ ಗಳು ಅವರು ಸಿಗ್ತಾರೆ ನಮಗೆ, ಮಾತಾಡಬಹುದು ಅಲ್ವಾ? ವಿಲೇಜ್ ಅಲ್ಲ, ನೋಡಿದ್ರ ವೀಕ್ಷಕರೇ. ಸೊ ಪ್ರತಿಯೊಂದು ಕೂಡ ನಿಮ್ಗೆ ಸಿಗುವಂತದ್ದು. ಅಂಡ್ ಜೊತೆಲಿ ಬಹಳ ಇಷ್ಟ ಆಯ್ತು, ದೊಡ್ಡದಂತ ಪಾರ್ಕ್, CA ಏರಿಯಾ, ಡ್ರೈನೇಜ್ ಇರ್ಬೋದು, ಸಿವೇಜ್ ಇರ್ಬೋದು, ಕರೆಂಟ್ ನ ವ್ಯವಸ್ಥೆ, ನೀರಿನ ವ್ಯವಸ್ಥೆ. ನೀರಿಗೆ ಏನ್ ವ್ಯವಸ್ಥೆ ಸರ್ ಇಲ್ಲಿ? ಸರ್ ಬೋರ್ ಹಾಕ್ಸಿದ್ವಿ ನಮ್ದೇ ಓನು, ಮತ್ತೆ ಪಂಚಾಯತಿ ನೀರು ಕೂಡ ಬರುತ್ತೆ. ನಮ್ದೇ ಟ್ಯಾಂಕ್ ಇದೆ. ಇಂಡಿವಿಜುವಲ್ ಸೈಟ್ ಗೆ ವಾಟರ್ ಕನೆಕ್ಷನ್ ಕೊಟ್ಟಿದ್ವಿ. ಇಂಡಿವಿಜುವಲ್ ಸೈಟ್ ಗೂ ವಾಟರ್ ಕನೆಕ್ಷನ್ ಸಿಗುತ್ತೆ ಅಲ್ವಾ? ಬನ್ನಿ ತೋರಿಸ್ಬಿಡೋಣ. ಸೊ ವೀಕ್ಷಕರೇ ನೋಡಿ, ಇಲ್ಲಿ ಸೊ ಇದು ಈ ಪೈಪ್ ಇದೆಲ್ಲ, ಇದಿರದೆ ವಾಟರ್ ಕನೆಕ್ಷನ್. ವಾಟರ್ ಕನೆಕ್ಷನ್ ಇಂಡಿವಿಜುವಲ್ ಸೈಟ್ ಗೆ. ಅದು ಡ್ರೈನೇಜ್ ಸಿಸ್ಟಮ್ ಗೆ. ಬನ್ನಿ ಇಲ್ಲಿ. ಇದು ಡ್ರೈನ್ ಸಿಸ್ಟಮ್ ಅಲ್ವಾ ಸರ್? ಇದು ಸರ್. ಸೊ ಡ್ರೈನ್ ಇದ್ಮೇಲೆ STP ಮಾಡ್ಲೇಬೇಕು. STP ಎಲ್ಲ ಪ್ರತಿಯೊಂದು ವ್ಯವಸ್ಥೆ ಇದೆ ಸರ್. ಸೊ ಡ್ರೈನೇಜ್ ಇರ್ಬೋದು, ಸಿವೇಜ್ ಇರ್ಬೋದು. ಇಂಡಿವಿಜುವಲ್ ಸೈಟ್ ಗೂ ಒಂದೊಂದು ಗಿಡ ಹಾಕಿದೀವಿ. ಒಂದೊಂದು ಮನೆಗೆ ಒಂದೊಂದು ಗಿಡ. ಆಮೇಲೆ ಇಲ್ಲೆಲ್ಲ ಗಾಳಿ ಬೆಳಕು ನೆರಳು ಮನೆ ಮುಂದೆ ಅವ್ರಿಗೆ ಎಲ್ಲ ಬಿಟ್ಬಿಟ್ಟಿದ್ದಾರೆ. ಇಲ್ಲೆಲ್ಲ ನಾವು ತೋಟ ಮಾಡ್ಕೋಬಹುದಲ್ವಾ? ಖಂಡಿತವಾಗ್ಲೂ. ಏನು ಮನೆ ಮುಂದೆ ನೀವು ಗಿಡಗಳನ್ನ ಹಾಕೊಂಡು ನೀಟಾಗಿ ಮೇಂಟೈನ್ ಮಾಡ್ಕೊಂಡ್ರೆ ನಿಮ್ ಮನೆಗೇನೆ ಲುಕ್, ನಿಮ್ ಸೈಟ್ಗೆನೆ ಅಂದ. ಕರೆಕ್ಟ್ ಸರ್. ಇನ್ನೊಂದೇನ್ ಗೊತ್ತಾ ಸರ್, ಸೈಟ್ ಒಳಗಡೆ ನಾವು ಜಾಗ ವೇಸ್ಟ್ ಮಾಡ್ಕೊಳ್ಳೋ ಬದಲು ಇಲ್ಲೇ ಬಿಟ್ಬಿಟ್ಟಿದ್ದೀರಾ. ಖಂಡಿತ. ನಮ್ದೆಲ್ಲ ಚಿಕ್ಕ ಚಿಕ್ಕ ಪಾರ್ಕ್ ಗಳನ್ನೆಲ್ಲ ನಾವು ಇದ್ರೊಳಗಡೆ ಕೈದೋಟ ಅಂತ ಏನ್ ಹೇಳ್ತಾರೆ, ನೀವು ವಾಕ್ ಮಾಡೋದಕ್ಕೆ ಪ್ರತಿಯೊಂದು, ಮಕ್ಕಳಾಟ ಆಡೋದಕ್ಕೆ ಪ್ರತಿಯೊಂದೂ ಇದೆ. ವ್ಯವಸ್ಥೆ ಕರೆಕ್ಟ್ ಆಗಿದೆ. ಇದೆ. ನಮ್ ಮನೆ ಮುಂದಕ್ಕೆ ಏನು ಚಿಕ್ಕ ಪುಟ್ಟ ಗಿಡಗಳನ್ನ ಹಾಕೊಬೇಕು, ಅದಕ್ಕೆ
ಚಿಕ್ಕದಾಗಿ ಚೆನ್ನಾಗಿ ಕೊಟ್ಟಿದ್ದೀವಿ ಸರ್. ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಸೊ ಬನ್ನಿ ಇನ್ನ ಹೆಚ್ಚಿನ ಮಾತಾಡೋದಿದೆ, ಆ ಕಡೆ ಹೋಗೋಣ. ಸರ್ ನಾನು ಇಲ್ಲಿ ನೋಡ್ತಾ ಇದ್ದೀನಿ ರೋಡ್ ಇಲ್ಲಿಗೆ ಎಂಡ್ ಆಗ್ತಾ ಇದೆ. ಹಾ. So, ಇದು ಇಲ್ಲಿಗೆ ಎಂಡ್ ಆಗುತ್ತಾ ಕಂಟಿನ್ಯೂಟಿ ಬರುತ್ತಾ ಸರ್ ಇಲ್ಲ, ಖಂಡಿತವಾಗ್ಲೂ ಯಾರು ಫ್ಯೂಚರ್ ಅಲ್ಲಿ ಇವಾಗ ಆ ತೋಟದವ್ರಿಗೆ ಹೋಗೋಕ್ಕೂ ಜಾಗ ಬೇಕು. ಇನ್ ಕೇಸ್ ಅವರು ನಾಳೆ ದಿವಸ ಏನಾದ್ರು ರೆಸಿಡೆನ್ಷಿಯಲ್ ಝೋನ್ ಮಾಡೋಣ ಅಂತ ಪ್ಲಾನ್ ಮಾಡ್ಕೊಂಡು ಅಪ್ರೂವ್ ಮಾಡಿ ರೆಸಿಡೆನ್ಷಿಯಲಿ ಕನ್ವರ್ಟ್ ಮಾಡಿ ಸೈಟ್ಗಳನ್ನ ಮಾಡಿದ್ರೆ ಇಲ್ಲಿಂದಾನೇ ಕನೆಕ್ಟಿವಿಟಿ ಸಿಗುತ್ತೆ. ಆಗ ನಮ್ ಲೇಔಟ್ ಥ್ರೂ ಈಗ ಏನು ಹೈವೇ ಇಂದ ನಾವು ಆ ವಿಲೇಜ್ ಮೂಲಕ ನಾವು ಈ ಜಾಗಕ್ಕೆ ಬರ್ತಿದೀವಿ, ನಮ್ ಲೇಔಟ್ ಮೂಲಕನೇ ಮುಂದಕ್ಕೆ ಹೋಗ್ಬೇಕು. ಯಾಕೆಂದ್ರೆ ಇಲ್ಲಿಗೆಲ್ಲ ಕನೆಕ್ಟಿವಿಟಿ ಇಲ್ಲ. ಅಲ್ಲಿ ಎಲ್ಲಾದ್ರೂ ವಿಲೇಜ್ ಎಲ್ಲ ಎಂಡ್ ಆ ಕಡೆಗೆಲ್ಲ ನಾವ್ ಏನೇ ಹೋಗ್ಬೇಕು ಅಂದ್ರೆ ಈ ಪಾರ್ಟಿಗೆ ಏನೇ ಇವಾಗ ಮುಂದಕ್ಕೆ ಟ್ರಾವೆಲ್ ಮಾಡ್ಬೇಕು ಅಂದ್ರೆ ನಮ್ ಲೇಔಟ್ ಒಳಗಡೆಯಿಂದಾನೆ ಹೋಗ್ಬೇಕು. ಇಲ್ಲಿಂದಾನೆ ಹೋಗ್ಬೇಕು. ಹೌದು, ಈ ಕನೆಕ್ಟಿವಿಟಿ ಇರುತ್ತೆ ಮುಂದಿನ ದಿನ ಕೂಡ. ಸೂಪರ್. ಸೊ ವೀಕ್ಷಕರ ಮೇಲೆ CA ಏರಿಯಾ ಕೂಡ ನೋಡಬಹುದು, ತುಂಬಾ ದೊಡ್ಡದಾಗಿದೆ. ಸಿವಿಕ್ ಕಮ್ಯುನಿಟೀಸ್ ಅಂತ ಕರೀತಾರೆ. ಸೊ ನಾಳೆ ದಿನ ನೀವು ಅಸೋಸಿಯೇಷನ್ ಮಾಡ್ಕೊಂಡು ನಿಮಗೆ ಬೇಕಾದಂತ ಒಂದು ಕಮ್ಯುನಿಟಿ ಹಾಲ್ ಇರ್ಬೋದು, ಕಿಂಡರ್ ಗಾರ್ಡನ್ ಇರ್ಬೋದು, ಇಲ್ಲ ಗೌರ್ಮೆಂಟ್ ಕಡೆಯಿಂದ ಏನಾದ್ರು ಆಫೀಸಸ್ ಇರ್ಬೋದು, ಕ್ಲಿನಿಕ್ ಇರ್ಬೋದು, ಎನಿಥಿಂಗ್ ಎವ್ರಿಥಿಂಗ್ ಕೂಡ ಇಲ್ಲಿ ಮಾಡ್ಕೋಬಹುದು. ಇಲ್ಲ ಒಂದು ದೇವಸ್ಥಾನ ಮಾಡ್ಕೋತೀರಾ, ಆಬ್ವಿಯಸ್ಲಿ ಒಂದು ದೇವಸ್ಥಾನನೂ ಕೂಡ ಮಾಡ್ಕೊಬಹುದು. 2.5 ಎಕರೆ ಆದ್ರೂ ಕೂಡ ಅದೊಂದು ಜಾಗ ಬಿಟ್ಟಿದ್ದಾರೆ, ಅದು ಬಹಳ ಇಷ್ಟ. ಇನ್ನೊಂದೇನಂದ್ರೆ BMRD ಅಪ್ರೂವ್ಡ್ ಅಂತ ಎಲ್ಲ ಮಾಡ್ಲೇಬೇಕಲ್ವಾ ಸರ್? ಖಂಡಿತವಾಗ್ಲೂ ಸರ್, BMRD ಅಪ್ರೂವ್ಡ್ ಅಂದ್ರೆ ಪಾರ್ಕು, CA ಜಾಗ, ರೋಡು ಪ್ರತಿಯೊಂದು ಕಂಪ್ಲೀಟ್ ಆಗಿಲ್ಲ ಡೆವಲಪ್ಮೆಂಟ್ಸ್ ಅಂದ್ರೆ ಅದಕ್ಕೆ ಅಪ್ರೂವ್ಡ್ ಕೊಡಲ್ಲ. ಚಾನ್ಸೇ ಇಲ್ಲ. ಕರೆಕ್ಟ್ ಆಗಿ ಹೇಳಿದ್ರೆ ಏನು ಅಪ್ರೂವ್ಡ್ ಕೊಡ್ತಾರೆ ಅದ್ರ ಪ್ರಕಾರ ನಾವು ಡೆವಲಪ್ಮೆಂಟ್ ಮಾಡಿ ಅವರಿಗೆ ವೆರಿಫೈ ಕೊಡ್ಬೇಕಾಗತ್ತೆ. ಅಂಡ್ ಇನ್ನೊಂದು BMRD ಅಂತ ಬಂದಾಗ ಓನ್ಲಿ 5 ಡಾಕ್ಯುಮೆಂಟ್ಸ್ ನಿಮ್ಗೆ ಇರುವಂತದ್ದು. 5 ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡ್ಕೊಂಡ್ರೆ ಸಾಕು ವೀಕ್ಷಕರೇ. ಆದ್ರಿಂದ BDAಗಿಂತೂ ನೀವು BMRDಗೆ ಜಾಸ್ತಿ ಒಂದು ವ್ಯಾಲ್ಯೂ ಅಂತ ಹೇಳ್ಬೋದು. ಡೆಫಿನೆಟ್ಲಿ ತುಂಬಾ ಜನ ಇಷ್ಟಪಡ್ತಾ ಇದ್ದಾರೆ BMRD ಅಂತಂದ್ರೆ ಕಂಪ್ಲೀಟ್ ಕ್ಲಿಯರ್ ಟೈಟಲ್ ನಿಮ್ಗೆ ಸಿಕ್ಬಿಡುತ್ತೆ. ಸರ್ ಇವಾಗ ಇನ್ನೊಂದು ಬರ್ತಾ ಇರುವಂತದ್ದು, ಟೋಟಲ್ ಎಷ್ಟು ಸೈಟ್ಸ್ ಬಂದಿದೆ, ಎಷ್ಟು ಅವೈಲೇಬಲ್ ಇದೆ ಸರ್? ಇವಾಗ 38 ಸೈಟ್ಸ್ ಇದೆ. ಪ್ರೆಸೆಂಟ್ ಒಂದು 11 ಸೈಟ್ಸ್ ಕೊಟ್ಟಿದ್ದೀವಿ ಸರ್ ಪ್ರೀ ಲಾಂಚಿಂಗ್ ಅಲ್ಲಿ. ಫ್ರೀಲಾನ್ಸಿಂಗ್ ಅಲ್ಲಿ ಒಂದು 11 ಸೈಟ್ಸ್ ಸೋಲ್ಡ್ ಔಟ್ ಆಗಿದೆ. ಇನ್ ಬಾಕಿ ವೇಕೆಂಟ್ ಸೈಟ್ಸ್ ಅವೈಲೇಬಲ್ ಇದೆ ಸರ್. 26-27 ಸೈಟ್ಸ್ ಅವೈಲೇಬಲ್ ಇದೆ ಸರ್. ಯಾವ ಫೇಸಿಂಗ್ ಕೊಡ್ತೀರಾ, ಯಾವ ಡೈಮೆನ್ಷನ್ ಕೊಡ್ತೀರಾ ಸರ್? ಈಸ್ಟ್, ವೆಸ್ಟ್, ನಾರ್ತ್, ಸೌತ್ ಪ್ರತಿ ಡೈಮೆನ್ಷನ್ ಅಲ್ಲೂ ಸೈಟ್ಸ್ ಅವೈಲೇಬಲ್ ಇದೆ. ಬಟ್ 30-50, 30-40, 20-40 ಮೂರು ಡೈಮೆನ್ಷನ್ ಮಾಡಿದೀವಿ. 20-40, 30-40, 30-50 ಮೂರು ಆಪ್ಷನ್ ಸಿಗುತ್ತೆ. ಡೈಮೆನ್ಷನ್ ಎಲ್ಲ ಸಿಕ್ಬಿಡುತ್ತೆ. ಹೌದು, ತುಂಬಾ ಚೆನ್ನಾಗಿ ಹೇಳಿದ್ರಿ, ಸೂಪರ್ ಆಗಿ ಹೇಳಿದ್ರಿ ಸರ್. ನೆಕ್ಸ್ಟ್ ಡಾಕ್ಯುಮೆಂಟ್ಸ್ ಎಲ್ಲ ಕ್ಲಿಯರ್ ಆಗಿದೆ. ನಿಮ್ಮ ಹತ್ರ ಡಾಕ್ಯುಮೆಂಟ್ ಎಲ್ಲ ಇದೆಯಾ? 100% ಫುಲ್ ಕ್ಲಿಯರ್ ಡಾಕ್ಯುಮೆಂಟ್ ಇದೆ ಸರ್. ಇವಾಗ ಏನ್ ನೀವು ಜಾಗ ನೋಡ್ತೀರಾ, ಜಾಗ ನೋಡಾದ್ಮೇಲೆ ಒಂದ್ ಸೆಟ್ ಆಫ್ ಡಾಕ್ಯುಮೆಂಟ್ ತಗೊಂಡು ಲೀಗಲ್ ನೋಡ್ಕೊಂಡೇನೆ ಮೂವ್ ಆಗಿ ಮೂವ್ ಆಗ್ಬೋದು. 100% ನಿಮ್ ಲಾಯರ್ ಕ್ಲಿಯರೆನ್ಸ್ ಕೊಟ್ಟ ಮೇಲೆನೆ ಮೂವ್ ಆಗಿ. ಸೂಪರ್. ಇನ್ನೊಂದು ನಾನು ಆಲ್ರೆಡಿ ಹೇಳಿದೆ, BMRD ಅಪ್ರೂವ್ಡ್ ಏಕಾತ ಆಗಿರೋದ್ರಿಂದ ಅಂತ ತಲೆ ಕೆಸ್ಕೊಳ್ಳೋ ಅಗತ್ಯ ಇಲ್ಲ. 5 ಡಾಕ್ಯುಮೆಂಟ್ಸ್ ತಗೊಂಡೋಗ್ಬಿಟ್ಟು ನಿಮ್ ಲಾಯರ್ ಕೊಟ್ಬಿಡಿ, ಅವರು ಡೆಫಿನೆಟ್ಲಿ 5 ಅವರಲ್ಲಿ ನಿಮ್ಗೆ ವಾಪಸ್ ಡೆಫಿನೆಟ್ಲಿ ಹೇಳ್ಬಿಡ್ತಾರೆ ತಗೋಬಹುದು ಅಂತ ಹೇಳ್ಬಿಟ್ಟು. ಅದಾದ್ಮೇಲೆ ಡೆಫಿನೆಟ್ಲಿ ಇಲ್ಲಿ ಬನ್ನಿ, ಮಾತಾಡಿ ಹೆಚ್ಚಿನ ಮಾಹಿತಿನ ಪಡ್ಕೋಬಹುದು. ಸರ್ ಫೈನಲ್ ಆಗಿ ಬರ್ತಾರ ಅಂತ ಇಷ್ಟು ಒಳ್ಳೆ ಜಾಗ ತೋರಿಸಿದೀರಾ. ಪ್ರೈಸು ಸರ್ ಅದೇ ರೀತಿ ಒಂದು ಒಳ್ಳೆ ಪ್ರೈಸ್ ಕೊಟ್ಬಿಡಿ ಸರ್. ಹಂಗೆ ಸರ್ ತುಂಬಾ ಬೆಸ್ಟ್ ಪ್ರೈಸ್ ಅಲ್ಲೇ ಲಾಂಚ್ ಮಾಡ್ತಾ ಇದೀವಿ. ಅಕ್ಕಪಕ್ಕ ಸುತ್ತಮುತ್ತ ವಿಚಾರಿಸಿದ್ರು ಒಂದು ಒಳ್ಳೆ ಪ್ರೈಸ್ ಇರಬೇಕು ಅನ್ನೋದಕ್ಕೆ ಎಲ್ಲ ಕ್ಯಾಲ್ಕುಲೇಟ್ ಮಾಡಿ ಒಂದು ಬೆಸ್ಟ್ ಪ್ರೈಸ್ ನ ಫಿಕ್ಸ್ ಮಾಡಿದ್ವಿ. 4100 ರೂಪಾಯಿ ಪರ್ ಸ್ಕ್ವೇರ್ ಫೀಟ್ ಹಂಗೆ ಕೊಡ್ತಾ ಇದೀವಿ ಸರ್. BMRD ಅಪ್ರೂವ್ಡ್ ಏಕಾತ ಪ್ರಾಜೆಕ್ಟ್ 4100. ಹೌದು ಸರ್. ಸರ್ ಇದು ವರ್ತ್ ಅಂತ ಅನ್ಸುತ್ತೆ ನಿಮ್ಗೆ? ಸುತ್ತಮುತ್ತಲು 100% ವರ್ತ್ ಸರ್. ನಾನು ಹೇಳ್ತಾ ಇರೋದು ಇಂಡಸ್ಟ್ರಿಯಲ್ ಏರಿಯಾ ಅಟ್ಯಾಚ್ ಆಗಿದೆ, ಅಟ್ಯಾಚ್ ಟು ABB ಕಂಪ್ನಿಗಳಿದೆ, ಇಂಡಸ್ಟ್ರಿಯಲ್ ಏರಿಯಾ ಇದೆ, ಪ್ರತಿ ಒಂದೂ ಇರೋದ್ರಿಂದ ಸರ್ ನೀವು ರೆಂಟೆಡ್ ಪರ್ಪಸ್ಗೆ ಮನೆ ಕಟ್ಟಿ ಬಿಡೋದಾಗಿರ್ಬೋದು, ನೀವು ವಾಸದ ಉದ್ದೇಶಕ್ಕೆ ಕನ್ಸ್ಟ್ರಕ್ಷನ್ ಮಾಡ್ಕೊಂಡು ಇಲ್ಲಿಂದ ಟ್ರಾವೆಲ್ ಮಾಡೋದಾಗಿರ್ಬೋದು, ಪ್ರತಿ ಒಂದು ತುಂಬಾ ಚೆನ್ನಾಗಿದೆ. ಕನೆಕ್ಟಿವಿಟಿ ತುಂಬಾ ಚೆನ್ನಾಗಿದೆ. ಹೌದು ಸರ್ ಅಲ್ವಾ? ಸೊ ಕನೆಕ್ಟಿವಿಟಿ ತುಂಬಾ ಚೆನ್ನಾಗಿರೋದ್ರಿಂದ ನೀವು ಉಳ್ಕೊಳ್ಳಿ, ಇಲ್ಲ ಜೊತೆಲಿ ರೆಂಟಲ್ ಮಾಡ್ಕೊಂತೀರಾ ನೋಡ್ರಿ. ಎಲ್ಲ ನಿಮ್ಗೆ ವೇರ್ ಹೌಸಸ್ಗಳಿದೆ, ಎಷ್ಟೊಂದು ಜನ ಇರ್ತಾರೆ ಇಲ್ಲಿ. ಸೊ ಆದ್ರಿಂದ ರೆಂಟಲ್ ಅಂತೂ ತುಂಬಾ ಚೆನ್ನಾಗಿ ಬರುತ್ತೆ ಅಂತಾನೆ ಹೇಳ್ಬೋದು. ಸರ್ ನೆಕ್ಸ್ಟ್ ಬರುವಂತದ್ದು ಲೋನ್ ನ ವಿಚಾರ. ಎಷ್ಟು % ಲೋನ್ ಆಗ್ಬೋದು ಸರ್? 70% ವರ್ಗು ಲೋನ್ ಆಗುತ್ತೆ. ಹೌದು, ಪ್ರೊಫೈಲ್ ಚೆನ್ನಾಗಿತ್ತು, ಸಿಬಿಲ್ ಸ್ಕೋರ್ ಎಲ್ಲ ಚೆನ್ನಾಗಿತ್ತು ಅಂದ್ರೆ ಅಪ್ ಟು 90% ವರ್ಗು ಲೋನ್ ಮಾಡಿಸ್ಕೊಡ್ತೀವಿ. ಅಪ್ ಟು 90% ವರೆಗೆ ನೀವೇ ಮಾಡಿಸ್ಕೊಡ್ತೀರಾ? ಖಂಡಿತವಾಗ್ಲೂ ನಾವೇ ಮಾಡಿಸ್ಕೊಡ್ತೀವಿ. ಎಷ್ಟು ಬ್ಯಾಂಕ್ ಗಳ ಜೊತೆ ಟೈ ಅಪ್ ಆಗಿದ್ದಾರೆ ಸರ್? ಸರ್ ಎನಿ ನ್ಯಾಷನಲೈಸ್ ಬ್ಯಾಂಕ್ ಅಲ್ಲಿ ಮಾಡಿಸಬಹುದು. ಎಲ್ಲದೂ ಅಪ್ರೂವ್ಡ್ ಲೇಔಟ್ ಅದೇನೆ. ನಿಮ್ಗೆ ಯಾವ ನ್ಯಾಷನಲೈಸ್ ಬ್ಯಾಂಕ್ ಹೋದ್ರು ಏಕಾತ ಪ್ರಾಪರ್ಟಿಗೆ ಲೋನ್ ಕೊಡ್ತಾರೆ. ನಾವು ಅದರಲ್ಲಿ ನಿಮ್ ಪ್ರೊಫೈಲ್ ಗೆ ಯಾವ್ದು ಸೂಟಬಲ್ ಆಗುತ್ತೆ ಆ ಪ್ರಿಫರಬಲ್ ಬ್ಯಾಂಕ್ ಅಲ್ಲಿ ಪ್ಲಾನ್ ಮಾಡಿ ಲೋನ್ ಮಾಡಿಸ್ಕೊಡ್ತೀರಾ. ತುಂಬಾ ಚೆನ್ನಾಗಿ ಹೇಳಿದ್ರಿ. ಸೊ ಎವ್ರಿಥಿಂಗ್ ಇಸ್ ಡಾಕ್ಯುಮೆಂಟ್ಸ್ ಎಲ್ಲ ಕ್ಲಿಯರ್ ಆಗಿ ಇಟ್ಕೊಂಡ್ಬಿಟ್ಟಿದ್ದೀರಾ? ಕ್ಲಿಯರ್ ಡಾಕ್ಯುಮೆಂಟ್ ಸರ್. ಇವಾಗ ಇದರಲ್ಲಿ ಅಪ್ರೂವ್ಡ್ ಲೇಔಟ್ ನಾವು 2.5 ಎಕರೆ ಮಾಡಿರೋದು. ಪಿತ್ರಾಜಿತ ಡಾಕ್ಯುಮೆಂಟ್ ನ ನಾವು ಪರ್ಚೇಸ್ ಮಾಡಿರೋದು. ಇವಾಗ ಯಾಕೆಂದ್ರೆ ಈ ಲ್ಯಾಂಡ್ ನ ನಾವು ಪರ್ಚೇಸ್ ಮಾಡಿ ಸೇಲ್ ಮಾಡ್ತಿರೋದ್ರಿಂದ ನಾವು ಪರ್ಚೇಸ್ ಮಾಡೋಕ್ಕೂ ಮುಂಚೆ, ಯಾಕೆಂದ್ರೆ ನಾವು ಕ್ರೋರ್ಸ್ ಟುಗೆದರ್ ಇನ್ವೆಸ್ಟ್ ಮಾಡಬೇಕು. ಇವಾಗ 38 ಸೈಟ್ ಇಷ್ಟು ಡೆವಲಪ್ಮೆಂಟ್ ಮಾಡಬೇಕು, ಅಪ್ರೂವ್ ಮಾಡಬೇಕು ಅಂದ್ರೆ ನಾವು ಇನ್ವೆಸ್ಟ್ ಮಾಡಲೇಬೇಕು. ಇನ್ವೆಸ್ಟ್ಮೆಂಟ್ ಮಾಡ್ಲಿಕ್ಕೆ ನಾವು ಮೊದಲು ಲೀಗಲ್ ನೋಡ್ಕೊಂಡು, ಲೀಗಲ್ ಚೆನ್ನಾಗಿಲ್ಲ ಅಂದ್ರೆ ನಾವ್ ಹೆಂಗ್ ಮುಂದುವರೆಯಾಗುತ್ತೆ? ಯಾಕೆಂದ್ರೆ ಸಿಂಪಲ್ ಆಗಿ ಹೇಳ್ತೀನಿ, ಈಗ ನಾವು ಲೀಗಲ್ ತಗೊಳ್ಳಿಲ್ಲ ಅಂದ್ರೆ ನೀವು 38 ಜನಕ್ಕೆ ನಾನು ಇವಾಗ ಒಂದೇ ಸಲ ನಾನು ಏನ್ ಇನ್ವೆಸ್ಟ್ ಮಾಡಿದೀನಿ ಅದನ್ನ ನಾನು 38 ಜನದಿಂದ ಕಲೆಕ್ಟ್ ಮಾಡ್ಕೊಬೇಕು. ಅದಕ್ಕೋಸ್ಕರ ನಾವೇನ್ ಮಾಡ್ಬೇಕು, 38 ಜನಕ್ಕೂ ಲೀಗಲ್ ಹೋಗ್ತಾರೆ, 38 ಜನನು ಲೀಗಲ್ ತಗೊಳ್ತಾರೆ. ನಾನ್ 1-2 ಲಾಯರ್ ನ ಚೆಕ್ ಮಾಡಿರ್ಬೋದು, ಬಟ್ ನೀವು 38 ಜನ ಲಾಯರ್ಗೂ ಕೊಡ್ತೀರಾ. ಅವಾಗ 40 ಜನ ಲಾಯರ್ನ ಈ ಡಾಕ್ಯುಮೆಂಟ್ ನೋಡ್ದಂಗ ಆಗುತ್ತೆ. 40 ಜನಕ್ಕೆ 40 ತರ
ಏನೇನ್ ಕ್ವೈರೀಸ್ ಇರುತ್ತೆ ಅದನ್ನೆಲ್ಲ ಕ್ಲಿಯರ್ ಮಾಡ್ಬೇಕು ಅಂದ್ರೆ ನಾವು ಅಷ್ಟೇ ಲೀಗಲ್ ಆಗಿ ಕೊಡ್ಬೇಕಲ್ಲ, ನೀವು ರೆಡಿ ಇರಲೇಬೇಕು. 100% ಕರೆಕ್ಟ್ ಆಯ್ತು. 100% ಡಾಕ್ಯುಮೆಂಟ್ ವೈಸ್ ಏನೇ ಯಾವುದೇ ರೀತಿ ಕ್ವೈರಿ ಬರಲ್ಲ ಸರ್. ಸೂಪರ್ ಆಗಿ ಹೇಳಿದ್ರೆ. ಇನ್ನೊಂದು ಏನಂತಂದ್ರೆ ಹಾಸನಾಂಬ ಡೆವಲಪರ್ಸ್ ಜೊತೆ ನಾನು ಮುಂಚೆನೂ ಕೂಡ ವರ್ಕ್ ಮಾಡಿದ್ದೀನಿ. ಎಲ್ಲ ವೆಲ್ ನೋನ್ ಲೇಔಟ್ಗಳನ್ನ ರೆಡಿ ಮಾಡ್ತಾರೆ. BA ಮಾಡಿ ಅಪ್ರೂವ್ಡ್ ಇರ್ಬೋದು, ಎವ್ರಿಥಿಂಗ್ ಇಸ್ ಅಪ್ರೂವ್ಡ್, ಆಲ್ವೇಸ್ ಅದನ್ನೇ ತೊಗೊಂಡ್ಬರ್ತಾರೆ. ಡೆಫಿನೆಟ್ಲಿ ಹೇಳ್ತೀನಿ ತಗೋಬಹುದು, ಯಾವುದೇ ರೀತಿಯ ತೊಂದರೆ ಇಲ್ಲ ಅಂತ ಹೇಳಕ್ ಇಷ್ಟಪಡ್ತೀನಿ ಸರ್. ಫೈನಲ್ ಆಗಿ ಬರ್ತಾ ಇರೋಂಥದ್ದು ಆಫರ್, ಇಷ್ಟು ಕೊಟ್ಟಿದ್ದೀರ ಅಂದ್ರೆ ಒಂದು ಆಫರ್ ಕೊಡ್ಲೇಬೇಕು. ಒಳ್ಳೆ ಆಫರ್ ಅನೌನ್ಸ್ ಮಾಡ್ಬಿಟ್ರಿ ಸರ್. ಸರ್ ಯಾರು ಲೋನ್ ಥ್ರೂ ಇಂದ ಸೈಟ್ ಪರ್ಚೇಸ್ ಮಾಡಲ್ಲ ಅವರಿಗೆ ರಿಜಿಸ್ಟರ್ ಕಾಸ್ಟ್ ಫ್ರೀ ಇರುತ್ತೆ ಸರ್. ಲೋನ್ ಥ್ರೂ ಇಂದ ಮಾಡಲ್ಲ ಅಂದ್ರೆ ಏನ್ ಅರ್ಥ ಅದ್ರ ಅರ್ಥ? ಸರ್ ಇವಾಗ ಡೈರೆಕ್ಟ್ ಕ್ಯಾಶಲ್ಲಿ ಪರ್ಚೇಸ್ ಮಾಡ್ತಾರೆ, ನಮ್ಮ ಕಡೆಯಿಂದ ಏನಾದ್ರು ಟೈಮ್ ಮಾಡ್ಕೊಡ್ಬೇಕಾ ಆ ಥರ ಮಾಡ್ಕೊಡ್ತೀವಿ ಅಂತವ್ರಿಗೆ ಯಾವುದೇ ಕಾರಣಕ್ಕೂ ರಿಜಿಸ್ಟ್ರೇಷನ್ ಕಾಸ್ಟ್ನ ಇದು ಮಾಡ್ಕೊಳ್ಳಲ್ಲ, ಫುಲ್ ಕಾಸ್ಟ್ ಫ್ರೀ. ಲೋನ್ ಇಲ್ದಿರೋರ್ಗಂತೂ ಒಂದು ಒಳ್ಳೆ ಆಫರ್ ಕೊಟ್ರಿ, ರಿಜಿಸ್ಟ್ರೇಷನ್ ಕಂಪ್ಲೀಟ್ಲಿ ಫ್ರೀ. ಬಟ್ ನಮ್ಮ ವೀಕ್ಷಕರು ತುಂಬಾ ಜನ ಲೋನ್ ಹೋಗೋರೆ ಜಾಸ್ತಿ ರೀ ಸರ್, ಅವ್ರಿಗೆ ಏನು ಒಂದು ವ್ಯವಸ್ಥೆ? ಸರ್ ಇವಾಗ ಕ್ಯಾಶ್ ಅಲ್ಲಿ ಹೋಗೋರ್ಗೂ ಒಂದು ಆಫರ್ ಕೊಟ್ಟಿದೀವಿ ಅಂದ್ಮೇಲೆ ಲೋನ್ ಹೋಗೋರ್ಗು ಒಂದು ಆಫರ್ ಕೊಟ್ಟಿರ್ತೀವಿ ಅಲ್ವಾ? ಅವ್ರಿಗೆ ನಮ್ಮ ಕಡೆಯಿಂದ ಎಷ್ಟು ಬೆಸ್ಟ್ ನೆಗೋಷಿಯಬಲ್ ಮಾಡಿ ಮಾಡ್ಕೊಡ್ಬೇಕಾಗುತ್ತೆ, ಒಂದು ವರ್ತ್ ಇಟ್ ಪ್ರೈಸ್ ಅಲ್ಲಿ ಅವ್ರಿಗೂ ಮಾಡ್ಕೊಡೋಣ ಸರ್. ಸೊ ಸ್ಪೆಷಲ್ ನೆಗೋಷಿಯೇಷನ್ ಇರುತ್ತೆ, ಖಂಡಿತವಾಗ್ಲೂ ಇರುತ್ತೆ, ಸ್ಪೆಷಲ್ ಪ್ರೈಸ್ ಮಾಡ್ಕೊಡ್ತೀವಿ, ಖಂಡಿತವಾಗ್ಲೂ ಮಾಡ್ಕೊಡೋಣ. ಸೊ ವೀಕ್ಷಕರೇ ಸ್ಕ್ರೀನ್ ಮೇಲೆ ಹಾಸನಾಂಬ ಡೆವಲಪರ್ಸ್ ನಂಬರ್ ಕೊಟ್ಟಿರ್ತೀನಿ, ಆ ಮೂಲಕ ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಲೋನ್ಗೆ ಹೋಗೋರ್ಗೂ ಒಂದು ಆಫರ್ ಇದೆ, ಲೋನ್ಗೆ ಹೋಗದೇ ಇರೋರ್ಗಂತೂ ಡೆಫಿನೆಟ್ಲಿ ಕಂಪ್ಲೀಟ್ಲಿ ರಿಜಿಸ್ಟ್ರೇಷನ್ ಫ್ರೀ ವೀಕ್ಷಕರೇ. ಸೊ ಇದನ್ನ ಗಮನದಲ್ಲಿ ಇಟ್ಕೊಳ್ಳಿ. ಸೊ ಫೈನಲ್ ಆಗಿ ಇಷ್ಟೊತ್ತು ಎಲ್ಲ ನೋಡ್ಕೊ ಬಂದಿರುವಂತ ನಮ್ಮ ವೀಕ್ಷಕರಿಗೆ ಈ ಜಾಗದ ಬಗ್ಗೆ ಹೇಳಬೇಕು ಅಂತಂದ್ರೆ ಏನ್ ಹೇಳಕ್ ಇಷ್ಟಪಡ್ತೀರಾ ಸರ್? ಸರ್ ಜಾಗ ಒಂದು ಬೆಸ್ಟ್ ಪ್ರೀಮಿಯಂ ಲೊಕೇಶನ್ ಅಲ್ಲಿ ಮಾಡಿದೀವಿ, ಅಟ್ಯಾಚ್ ಟು ವಿಲೇಜ್ ಇರೋದ್ರಿಂದ ನೀವು ಯಾವುದೇ ರೀತಿ ಭಯ ಇಲ್ದಲೆ ಇವತ್ತು ಬಂದ್ರೂ ಕೂಡ ಮನೆ ಕಟ್ಕೊಬಹುದು. ಯಾಕೆಂದ್ರೆ ನಾವು ಯಾವುದೋ ವಿಲೇಜ್ ಇಂದ ದೂರದಲ್ಲಿ ಮಾಡಿದಿದ್ರೆ ನಿಮ್ಗೆ ಮನೆ ಕಟ್ಟೋದಕ್ಕೆ ಯಾರು ಒಬ್ರು ಮನೆ ಕಟ್ಲಪ್ಪ, ಒಬ್ಬರೇ ಮನೆ ಕಟ್ಕೊಂಡು ಹೆಂಗ್ ವಾಸ ಮಾಡೋದು ಅಂತ ಯೋಚನೆ ಮಾಡ್ಬೋದು. ಅಟ್ಯಾಚ್ ಟು ವಿಲೇಜ್ ಇರೋದ್ರಿಂದ ನಿಮ್ಗೆ ಒಂದು 200-250 ಮನೆ ಇರೋದ್ರಿಂದ ನೀವು ಇವತ್ತು ಬಂದ್ರು ಕನ್ಸ್ಟ್ರಕ್ಷನ್ ಮಾಡ್ಕೊಂಡು ವಾಸ ಮಾಡ್ಬೋದು. ಕರೆಕ್ಟ್ ಆಗಿ ಪ್ರತಿಯೊಂದು ಸಿಗುತ್ತೆ. ಯಾರ್ಯಾರು ಸೈಟ್ ಪರ್ಚೇಸ್ ಮಾಡೋದಕ್ಕೆ ನೋಡ್ತಾ ಇದ್ದೀರಾ ಆದಷ್ಟು ಬೇಗ ವಿಸಿಟ್ ಮಾಡಿ, ಒಂದು ಒಳ್ಳೆ ಲೊಕೇಶನ್ ಅಲ್ಲಿ ಮಾಡಿದೀವಿ, ಮಾಡ್ಕೊಳ್ಳಿ ಸರ್, ನಿಮ್ದಾಗಿಸ್ಕೊಳ್ಳಿ. ನಿಜವಾಗ್ಲೂ ಒಂದು ಹೌದು, ಇವ್ರು ಒಂದೇ ಮಾತು ಹೇಳಿದ್ರು, ಅಟ್ಯಾಚ್ ಟು ವಿಲೇಜ್. ವಿಲೇಜ್ ಅಂದ್ರೆ ಹಳ್ಳಿ ಅನ್ಕೊಂಡ್ಬಿಡ್ರಿ, ಎಂಟಗನಹಳ್ಳಿ ಅಂತಂದ್ರೆ ತುಂಬಾ ದೊಡ್ಡದಾಗಿದೆ. ಒಂದ್ಸತಿ ಹಿಂದೆ ತೋರಿಸ್ಬಿಡಿ ಅಂಕಲ್ ನಮ್ಮ ವೀಕ್ಷಕರಿಗೆ, ಹಿಂದ್ಗಡೆ ಕಂಪ್ಲೀಟ್ ಹಿಂದ್ಗಡೆ ತೋರಿಸಿ, ನಿಮ್ ಹಿಂದ್ಗಡೆ ಏನೇನ್ ನಡೀತಾ ಇದೆ, ಎಷ್ಟೆಷ್ಟು ಮನೆಗಳಿದೆ. ಒಂದ್ಸತಿ ನೀವು ಇಲ್ಲಿ ಓಡಾಡಿದ್ರೆ ಇಲ್ಲಿಂದ ಹೈವೇ ಕನೆಕ್ಟಿವಿಟಿನ ನೋಡ್ಬಿಟ್ರೆ ಯಾರು ಇದನ್ನ ಹಳ್ಳಿ ಅಂತ ಹೇಳಲ್ಲ ಅಲ್ವಾ? ಸೊ ಡೆಫಿನೆಟ್ಲಿ ಇದನ್ನ ನೆಲಮಂಗಲ ಅಂತಾನೆ ಕರಿತೀರಾ ನೀವು, ಯಾಕಂತಂದ್ರೆ ಬರ್ಬೇಕಾದ್ರೂ ಅಷ್ಟೇನೆ ನಿಮಗೆ ನೆಲಮಂಗಲಕ್ಕೆ ಜಸ್ಟ್ 5 minutes ಅಲ್ಲಿ ರೀಚ್ ಆಗೋದ್ರಿಂದ ಯಾವುದೇ ರೀತಿಯ ತೊಂದರೆ ಇಲ್ಲ. ಹತ್ರದಲ್ಲೇ ನಿಮಗೆ ಇಂಡಸ್ಟ್ರಿಯಲ್ ಏರಿಯಾ ಇರೋದ್ರಿಂದ ಸರ್ ಹೇಳಿದ್ ಕರೆಕ್ಟು. ನಾವು ಬರಲ್ಲ, ಒಂದು ಒಳ್ಳೆ ರೆಂಟಲ್ ಪರ್ಪಸ್ ನೋಡ್ತಾ ಇದೀವಿ ಅಂತಂದ್ರೆ ಆಲ್ರೆಡಿ ತುಂಬಾ ಜನ ಅದನ್ನೇ ಯೋಚನೆ ಮಾಡಿ ಒಳ್ಳೊಳ್ಳೆ ಮನೆಗಳನ್ನೆಲ್ಲ ಕಟ್ಟಿಬಿಟ್ಟಿದ್ದಾರೆ. ರೆಂಟಲ್ಲೂ ಕೂಡ ತುಂಬಾ ಚೆನ್ನಾಗಿ ಹೋಗ್ತಾ ಇದೆ. ಸೊ ರೆಂಟಲ್ ಪರ್ಪಸ್ ನೋಡಬೇಕು, ಇನ್ವೆಸ್ಟ್ಮೆಂಟ್ ಪರ್ಪಸ್ ನೋಡಬೇಕು, ಒಳ್ಳೆ ಅಪ್ರಿಷಿಯೇಷನ್ ಬೇಕು, ಇಲ್ಲ ನಾವು ಇಲ್ಲಿ ಉಳ್ಕೊಂತೀವಿ, ಒಳ್ಳೆ ಕನೆಕ್ಟಿವಿಟಿ ಬೇಕು ಬೆಂಗಳೂರಿಗೆ ಅಂತಂದ್ರೆ ಡೆಫಿನೆಟ್ಲಿ ನಮ್ಮ ಹಾಸನಾಂಬ ಡೆವಲಪರ್ಸ್ ಅವರ ಈ ಲೇಔಟ್ ಅನ್ನ ನಿಮ್ದಾಗಿಸ್ಕೋಬಹುದು, ಹೆಚ್ಚಿನ ಮಾಹಿತಿನ ತಿಳ್ಕೊಬಹುದು. ಸರ್ ಇವಾಗ ಯಾವ ಪ್ಲೇಸ್ ಅಲ್ಲಿ ನಿಂತ್ಕೊಂಡಿದೀವಿ, ಇಲ್ಲೂ ಕೂಡ ಟ್ಯಾಂಕ್ ಎಲ್ಲ ಇದೆ, ಇದು ಯಾವ ಪ್ಲೇಸ್ ಇದೆ ಆಕ್ಚುಲಿ? ಸರ್ ಇದೇನೆ ನಮ್ಮ ಲೇಔಟ್, ಇಲ್ಲಿ ಊರ್ ಒಳಗಡೆಯಿಂದಾನೆ ಎಂಟ್ರೆನ್ಸ್ ಇಂದಾನೆ ಸ್ಟಾರ್ಟ್. ಓ ಇದು ಸೇರ್ಕೊಂಡ್ಬಿಡ್ತಾ? ಸ್ಟಾರ್ಟಿಂಗ್ ಇಲ್ಲಿಂದಾನು ಲೇಔಟ್ ಸ್ಟಾರ್ಟಿಂಗ್. ನೋಡ್ರಿ ಇಲ್ಲಿ ಪಕ್ಕದಲ್ಲೇ ಮನೆ ಇದೆ ವೀಕ್ಷಕರೇ. ಸೊ ಅವ್ರು ಅಲ್ಲಿ ನೋಡಿ ಅವ್ರದ್ದೇ ಆಕ್ಚುಲಿ ಈ ಕಡೆ ಜಾಗ ಕೂಡ ಕೊಟ್ಬಿಟ್ಟಿದ್ದಾರೆ. ಇದೆಲ್ಲ ಪಾರ್ಕ್ ಎಲ್ಲ ಬರುತ್ತಲ್ಲ ಸರ್? ಇದೇ ಪಾರ್ಕ್, ಇದ್ರ ಬ್ಯಾಕ್ ಸೈಡ್ಗೂ ಇನ್ನೊಂದು ಪಾರ್ಕ್ ಬರುತ್ತೆ, 2 ಪಾರ್ಕ್ ಬರುತ್ತೆ. ಕಂಟಿನ್ಯೂಟಿ ಇದೆ ಪಾರ್ಕ್. ಓಕೆ ಓಕೆ ಓಕೆ. ಸೊ ಎಲ್ಲ ಡೆವಲಪ್ಮೆಂಟ್ ಚೆನ್ನಾಗಿ ಆಗ್ಬಿಟ್ಟಿದೆ ಆಲ್ರೆಡಿ. ನೋಡಿ ಸರ್ ಇವಾಗ್ಲೂ ಕನ್ಸ್ಟ್ರಕ್ಷನ್ ಎಲ್ಲಾದು ತುಂಬಾ ಚೆನ್ನಾಗಿ ಆಗ್ತಾ ಇದೆ. ತೋರಿಸಿಲ್ಲ ಮನೆ ನೋಡಿ, ಅದು ರೆಂಟಲ್ ಪರ್ಪಸ್ ಮಾಡ್ತಾ ಇದ್ದಾರೆ. ಅಲ್ಲಿ ಹಿಂದೆ ನೋಡಿ ಸರ್, ಹಿಂದೆ ಮನೆ ಆಲ್ರೆಡಿ ರೆಂಟೆಡ್ ಪರ್ಪಸ್ ಇದೆ. ಸೊ ಆ ಕಡೆ ಅಲ್ವಾ? ಆಲ್ರೆಡಿ ನೋಡಿ ಒಂದೇ ಬಿಲ್ಡಿಂಗ್ ಅಲ್ಲಿ ಹತ್ರ ಒಂದು 10 ಮನೆ ಇದೆ. ಸೊ ಅಲ್ಲೇ ರೆಡಿ ಮಾಡ್ಬಿಟ್ಟಿದ್ದಾರೆ, ಆಲ್ರೆಡಿ ರೆಂಟೆಡ್ ಪರ್ಪಸ್ ಗೆ ಕನ್ಸ್ಟ್ರಕ್ಷನ್ ಮಾಡಿ ಕೊಟ್ಟಿದ್ದಾರೆ. ಒಂದ್ಸತಿ ಬನ್ನಿ ಸುತ್ತಮುತ್ತಲು ವಿಚಾರಿಸಿ ಎಷ್ಟೆಷ್ಟು ರೆಂಟಲ್ ನಡೀತಾ ಇದೆ ಇಲ್ಲಿ, ನಿಜವಾಗ್ಲೂ ರೆಂಟ್ಗೆ ಬರ್ತಾರಾ ಇಲ್ಲ, ಸೇಫ್ಟಿ ಚೆನ್ನಾಗಿದೆಯಾ, ನಾವು ಉಳ್ಕೋಬಹುದಾ ಅನ್ನೋದನ್ನ ಡೆಫಿನೆಟ್ಲಿ ನೀವು ಇಲ್ಲಿ ನೋಡ್ಬೋದು ವೀಕ್ಷಕರೇ. ಸರ್ ಈಗ ಯಾರಾದ್ರೂ ಲೇಔಟ್ ವಿಸಿಟ್ ಮಾಡಬೇಕು ಅಂತಂದ್ರೆ ಹೇಗೆ, ಯಾವ ರೀತಿ ವ್ಯವಸ್ಥೆ ಮಾಡಿದ್ರೆ ಸರ್ ಇಲ್ಲಿ? ಸರ್ ಅವರಾಗೆ ಡೈರೆಕ್ಟ್ ಆಗಿ ವಿಸಿಟಿಂಗ್ ಬರ್ತೀರಾ ಅಂದ್ರೂ ಬರ್ಬೋದು. ನಮ್ಮ ಲೇಔಟ್ ಅಲ್ಲಿ ಎಕ್ಸಿಕ್ಯೂಟಿವ್ ಇರ್ತಾರೆ, ನಿಮ್ಗೆ ಯಾವ ತರ ಡೆವಲಪ್ಮೆಂಟ್ಸ್ ಇದೆ, ಏನು ಸೈಟ್ ಮೆಜರ್ಮೆಂಟ್ ಆಗಿರ್ಬೋದು ಎಲ್ಲ ಎಕ್ಸ್ಪ್ಲೇನ್ ಮಾಡಿ ತಿಳಿಸ್ಕೊಡ್ತಾರೆ. ಸರಿ, ಇಲ್ಲ ಫ್ಯಾಮಿಲಿ ಸಮೇತ ವಿಸಿಟಿಂಗ್ ಮಾಡ್ತೀವಿ ಅಂದ್ರೆ ನಮ್ಮ ಆಫೀಸ್ ಬಂದು ನಾಗರಬಾವಿ ಪಾಪರೆಡ್ಡಿಪಾಳ್ಯದಲ್ಲಿ ಇರೋದು, ಆಪೋಸಿಟ್ ರಾಯಲ್ ಎನ್ಫೀಲ್ಡ್ ಶೋರೂಮ್. ಆಫೀಸ್ ಹತ್ರ ಬಂದ್ರು ನಾನೇ ಸಿಗ್ತೀನಿ, ಒಂದ್ಸಲ ಡೀಟೇಲ್ಸ್ ಕೊಟ್ಟು ನಿಮ್ಗೆ ನಮ್ಮ ಕ್ಯಾಬ್ ಫೆಸಿಲಿಟಿ ಕೂಡ ಅವೈಲೇಬಲ್ ಇರುತ್ತೆ. ನಮ್ಮ ಎಕ್ಸಿಕ್ಯೂಟಿವ್ ಜೊತೆ ಕಳಿಸ್ಕೊಟ್ಟು ಸರೌಂಡಿಂಗ್ ಡೆವಲಪ್ಮೆಂಟ್ ಎಕ್ಸ್ಪ್ಲೇನ್ ಮಾಡಿ ನಿಮ್ ಜಾಗನೂ ಕೂಡ ತೋರಿಸ್ಕೊಡ್ತೀನಿ. ವೀಕ್ಷಕರೇ ಸ್ಕ್ರೀನ್ ಮೇಲೆ ನಂಬರ್ ಕೊಟ್ಟಿರ್ತೀನಿ, ಅಷ್ಟೇ ಮೇನ್ ಆಗಿ ಇಲ್ಲಿನ ಲೊಕೇಶನ್ ಕೊಟ್ಟಿರ್ತೀನಿ. ನಾನು ತುಂಬಾ ಜನ ಕೇಳ್ತೀರಾ ಲೊಕೇಶನ್ ಕೊಡಲ್ಲ ಅಂತ ಹೇಳ್ಬಿಟ್ಟು, 100% ಲೊಕೇಶನ್ ಕೊಡ್ತೀನಿ. ಬನ್ನಿ ನೋಡಿ ವಿಚಾರಿಸಿ. ಡೆಫಿನೆಟ್ಲಿ ಇವ್ರು ಹೇಳ್ದಂಗೆ ಯಾರಾದ್ರೂ ಎಕ್ಸಿಕ್ಯೂಟಿವ್ಸ್ ಇರ್ತಾರೆ, ಯಾವ ನಂಬರ್ ನಿಮ್ಗೆ ಇಷ್ಟ ಆಗುತ್ತೆ ಅದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ತಗೊಳ್ಳಿ. ಬೇಕಾದ್ರೆ ಆಮೇಲೆ ನೀವು ಆಫೀಸ್ಗೆ ಹೋಗ್ಬೋದು, ಹೆಚ್ಚಿನ ಮಾಹಿತಿಯನ್ನು ಕೂಡ ಪಡ್ಕೋಬಹುದು. ಕ್ಯಾಬ್ ಕೂಡ ಇವ್ರು ಆಕ್ಚುಲಿ ಫ್ರೀ ಆಗಿ ನಿಮ್ಗೆ ಇಲ್ಲಿ ಡ್ರಾಪ್ ಫೆಸಿಲಿಟಿ ಕೂಡ ಕೊಡ್ತಾರೆ ವೀಕ್ಷಕರೇ. ಅಪಾರ್ಟ್ ಫ್ರಮ್ ದಿಸ್ ಇನ್ನೆಲ್ಲಿ ಪ್ರಾಜೆಕ್ಟ್ ನಡೀತಾ ಇದೆ ಸರ್? ಸರ್ ಇವಾಗ ಅಪ್ಕಮಿಂಗ್ ಇನ್ನೊಂದು ಪ್ರಾಜೆಕ್ಟ್ ಲಾಂಚ್ ಮಾಡಿದೀವಿ. ಏನ್ ಇವಾಗ ಟುವರ್ಡ್ಸ್ ನೆಲಮಂಗಲದಿಂದ ದೊಡ್ಡಬಳ್ಳಾಪುರ ಹೋಗೋ ಹೈವೇ ಹೇಳಿದ್ವಲ್ಲ, ಅಲ್ಲಿ ನಿಮ್ಗೆ ಎಲ್ಲರಿಗೂ ಗೊತ್ತು ರೈಲ್ವೆ ಗೊರಳ್ಳಿ ಅಂದ್ರೆ ತುಂಬಾ ಜನ ಗೊತ್ತು. ಆ ರೈಲ್ವೆ ಗೊರಳ್ಳಿಯಿಂದ ಒಂದು ಅರ್ಧ ಕಿಲೋಮೀಟರ್ ಮುಂದೆ ಹೋದ್ರೆ ಹೈವೇ ಏನ್ 120 ಫೀಟ್ ಇದು ಹೆಂಗ್ ಹೈವೇಗೆ ಮಾಡಿದೀವಿ, ಆ ಲೊಕ್ಯಾಲಿಟಿಲೂ ಕೂಡ ಹೈವೇಗೆನೆ ಜಾಗ ಸಿಕ್ಕಿದೆ, ಅಲ್ಲೂ ಕೂಡ ಹೈವೇಗೆನೆ ಮಾಡಿದೀವಿ. ಹೈವೇ ಇಂದ ಜಸ್ಟ್ ಅದನ್ನು ಸೇಮ್ ಇದೇ ತರನೇ 150 ಮೀಟರ್ಸ್ ಒಳಗೆ ಹೋದ್ರೆ ಅಟ್ಯಾಚ್ಡ್, ಅಂದ್ರೆ 2009 ಅಲ್ಲೇನೆ ಒಂದು ದೊಡ್ಡ ಲೇಔಟ್ ಮಾಡಿದ್ದಾರೆ, 77 acres ಲೇಔಟ್, ಅದು ಅಪ್ರೂವ್ಡ್ ಲೇಔಟ್. ಅದ್ರ ಅಟ್ಯಾಚ್ ಆಗೇನೆ ನಾವು ಇನ್ನೊಂದು ಲೇಔಟ್
ಲಾಂಚ್ ಮಾಡ್ತಾ ಇದೀವಿ ಸರ್. ಅದು ಕೂಡ SGR ಸೆರೆನಿಟಿ ಅಂತ ಮಾಡಿದೀವಿ. ಅದು ಕೂಡ BMRD ಅಪ್ರೂವ್ಡ್ ಏಕಾತ ಪ್ರಾಜೆಕ್ಟ್. ಅದು ಕೂಡ ಪ್ರೀ ಲಾಂಚಿಂಗ್ ಅಲ್ಲಿ ಇವಾಗ ಒಂದು 50%, ಇವಾಗ ಇಲ್ಲಿ ಏನ್ ಡೆವಲಪ್ಮೆಂಟ್ ಮಾಡಿದ್ರೆ ಇದೇ ತರ ಡೆವಲಪ್ಮೆಂಟ್ ಬರುತ್ತೆ. ಇವಾಗ ಅಟ್ ಪ್ರೆಸೆಂಟ್ ಒಂದು 50% ಕಂಪ್ಲೀಟ್ ಆಗಿದೆ ಅಲ್ಲಿ ಡೆವಲಪ್ಮೆಂಟ್. ನೀವು ಇವಾಗಲೇ ಬಂದು ಅಲ್ಲೂ ಕೂಡ ಮಾಡ್ಕೊಂಡ್ರೆ ನಿಮ್ಗೆ ಅಲ್ಲೂ ಒಂದು ಬೆಸ್ಟ್ ಪ್ರೈಸ್ ಅಲ್ಲಿ ಮಾಡ್ಕೊಳ್ಳೋಣ. 3400 rupees per square feet ಅಲ್ಲಿ ಅಲ್ಲೂ ಕೂಡ ಲಾಂಚ್ ಮಾಡಿದೀವಿ. 3400 ಪರವಾಗಿಲ್ಲ ಸರ್, ಒಳ್ಳೆ ರೇಟಲ್ಲಿ ತಗೊಂಡ್ಬಂದಿದ್ದೀರಾ. ಸೊ ವೀಕ್ಷಕರೇ, ಸ್ಕ್ರೀನ್ ಮೇಲೆ ನಂಬರ್ ಕೊಟ್ಟಿರ್ತೀನಿ, ಆ ಮೂಲಕ ನೀವು ಹಾಸನಾಂಬ ಡೆವಲಪರ್ಸ್ ನ ಕಾಂಟ್ಯಾಕ್ಟ್ ಮಾಡ್ಬೋದು. ಇಲ್ಲಿ ಬೇಕಾದ್ರೆ ಇಲ್ಲಿ, ಇಲ್ಲ ಇವರು ಅಪ್ಕಮಿಂಗ್ ಪ್ರಾಜೆಕ್ಟ್ ಅಲ್ಲಿ ಪ್ರೀ ಬುಕಿಂಗ್ ಮಾಡ್ಕೊಂತೀರಾ, ಇಲ್ಲಾಂದ್ರೆ ರೆಡಿ ಇದೆ. ಓಕೆ, ಸೊ ಅಲ್ಲಂತಂದ್ರೆ ಪ್ರೀ ಬುಕಿಂಗ್ ಮಾಡ್ಕೊಬೇಕು. ಡೆಫಿನೆಟ್ಲಿ ಮಾಡ್ಕೊಳ್ಳೋದಿದ್ರೆ 100% ಮಾಡ್ಕೋಬಹುದು ಸರ್. ನಮ್ಮ ವೀಕ್ಷಕರಿಗೆ ಒಂದು ಹೈವೇ ಪಕ್ಕದಲ್ಲಿ ಒಂದು ಕ್ವಾಲಿಟಿ ಸೈಟ್ಸ್ ಗಳನ್ನ ಬೆಸ್ಟ್ ಪ್ರೈಸ್ ಅಲ್ಲಿ ತಂದಿದ್ದಕ್ಕೆ ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಧನ್ಯವಾದಗಳು ವೀಕ್ಷಕರೇ.